ಒಂದು ನಿಮಿಷ ಸ್ವಲ್ಪ ಮಾನ್ಯ ಸಭಾಪತಿಗಳೇ, ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಶಿವಕುಮಾರ್ ಅವರು ಬಹಳ ಒಂದು ಗಂಭೀರವಾದಂತಹ ವಿಚಾರವನ್ನು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇದು ಒಂದು ರೀತಿಯ ಮಾನಸಿಕ ಪಿಡುಗು ಅಂತ ಹೇಳ್ಬೋದು. ಯಾವ ಯಾವ ಕಾರಣಕ್ಕೆ ಯಾವ ಸಂದರ್ಭದಲ್ಲಿ ಹೇಗೆ ಮಹಿಳೆಯರ ಮೇಲೆ ದಾಳಿಗಳ ಆಗತ್ತೆ ಅನ್ನುವಂಥದ್ದನ್ನು ನಾವು ನೋಡಿದಾಗ ಇದಂತೂ ಅಮಾನವೀಯವಾದಂಥ ಅತಿ ಕ್ರೂರವಾದಂತಹ ಒಂದು ನಡವಳಿಕೆ. ಇಂತಹ ನಡವಳಿಕೆಗೆ ಬಲಿಪಶುಗಳು ಆಗಿರ್ತಕ್ಕಂಥವ್ರು ಯಾರು? ಮಹಿಳೆಯರು. ಆದರೆ ಆ ಮಹಿಳೆಯರಿಗೆ ಪರ್ಯಾಯವಾಗಿ ಬದುಕನ್ನು ನಿರ್ವಹಣೆ ಮಾಡಿಕೊಳ್ಳಿಕ್ಕೆ ಯಾವುದೇ ರೀತಿಯ ಅವಕಾಶಗಳು ಕೂಡ ಕಲ್ಪಿಸಿಕೊಡಲಿಕ್ಕೆ ಸಮಾಜಕ್ಕೂ ಆಗಿಲ್ಲ, ಸರ್ಕಾರಕ್ಕೂ ಆಗೋದಿಲ್ಲ ಅಂತಂದರೆ ಇದೊಂದು ವಿಷಾದನೀಯ ಸಂಗತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಶಿವಕುಮಾರ್ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಿಷಯವನ್ನು ಹೇಳಿದರು. FIRಗಳಿಗೆ ಓಡಾಡಬೇಕು, FIR ಪಡ್ಕೊಳ್ಳೋಕೆ ಓಡಾಡಬೇಕು, ಬೇರೆ ಇನ್ಯಾವುದಾದ್ರು ದಾಖಲೆಗಳನ್ನ ಪಡ್ಕೊಳ್ಳೋಕೆ ಓಡಾಡಬೇಕು ಅಂತ ಹೇಳಿ ನನಗೆ ಭಾಳ ಆಶ್ಚರ್ಯ ಆಗುತ್ತೆ. ನನಗೆ ನೆನಪಿರೋ ಹಾಗೆ ಪ್ರತಿಯೊಂದು ಜಿಲ್ಲೆಗಳಲ್ಲಿಯೂ ಸಹ ವಿಶೇಷ ಚಿಕಿತ್ಸಾ ಘಟಕವನ್ನು ನಾವು ಮಾಡಿದ್ವಿ. ಆ ವಿಶೇಷ ಚಿಕಿತ್ಸಾ ಘಟಕವನ್ನು 2013ರಿಂದ 2018ವರೆಗೂ ಏನು ಮಾಡಿದ್ವಿ, ಯಾವ ಕಾರಣಕ್ಕೆ ಮಾಡಿದ್ವಿ ಅಂತ ಹೇಳಿದ್ರೆ, ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆಯರು, ಈ ರೀತಿ ಆ್ಯಸಿಡ್ ದಾಳಿಗೆ ಒಳಗಾದಂಥ ಮಹಿಳೆಯರು, ಅತ್ಯಾಚಾರಕ್ಕೆ ಒಳಗಾದಂಥ ಮಹಿಳೆಯರು, ಅವರನ್ನೆಲ್ಲ ತತ್ಕ್ಷಣವೇ ಅಲ್ಲಿಗೆ ಕರ್ಕೊಂಡು ಹೋಗಿ ಆಸ್ಪತ್ರೆಗಳಲ್ಲಿ ಅದರದ್ದೇ ಆದಂಥ ಒಂದು ಘಟಕಗಳನ್ನು ಸ್ಥಾಪನೆ ಮಾಡಿ ಆ ಘಟಕದ ಮೂಲಕ ಅವ್ರಿಗೆಲ್ಲ ರೀತಿಯ ಫೆಸಿಲಿಟಿ, ಅಂದರೆ ಪೊಲೀಸ್ನವ್ರು FIR ಹಾಕ್ಬೇಕಾದ್ರೆ ಅವರ ಹೇಳಿಕೆಗಳನ್ನು ಬಂದು ಅವರೇ ಸ್ವತಃ ಅಲ್ಲೇ ಮಾಡ್ಕೋಬೇಕು. ಅಲ್ಲಿಗೆ ಯಾವ ಈ ರೀತಿ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರು ಹೋಗಬೇಕಾದ ಅಗತ್ಯ ಇರಲಿಲ್ಲ. ಮತ್ತು ಕೌನ್ಸಿಲಿಂಗ್ ಅಲ್ಲೇ ಆಗ್ತಿತ್ತು, ಮತ್ತು ಡಾಕ್ಟರ್ಸ್ ಟ್ರೀಟ್ಮೆಂಟ್ ಅದೇ ಹಾಸ್ಪಿಟಲ್ ಆಗ್ತಿತ್ತು. ಈ ಥರದ್ದೆಲ್ಲ ವ್ಯವಸ್ಥೆ ಇತ್ತು. ಅದು ತದನಂತರದಲ್ಲಿ ಸಖಿ ಅನ್ನುವ ಕಾರ್ಯಕ್ರಮದ ಅಡಿಯಲ್ಲಿ ಬಹುಶಃ ಸೆಂಟ್ರಲ್ ಗೌರ್ಮೆಂಟ್ನವರು ಅದನ್ನು ಬದಲಾವಣೆ ಮಾಡಿ ಕೆಲವೊಂದು ವ್ಯವಸ್ಥೆನ ಬದಲಾವಣೆ ಮಾಡಿದ್ದಾರೆ. ಆದರೆ ಈಗ ಆ ರೀತಿಯಾಗಿ FIRಗಳು ಅಂದರೆ ಅಲ್ಲೇ ಕೇಸ್ ರಿಜಿಸ್ಟ್ರೇಷನ್ನು, ಹೇಳಿಕೆಗಳನ್ನು ತಗೊಳ್ಳೋದು, ಈ ಥರದ್ದು ಆಗ್ತಿದೆಯೋ ಆಗ್ತಿಲ್ವೋ ಅನ್ನೋದು ನಮ್ಮ ಒಂದು ಪ್ರಶ್ನೆ. ಇಲ್ಲದೆ ಹೋದರೆ FIRಗೆ ಅವ್ರು ಯಾಕೆ ಸ್ಟೇಷನ್ಗೆ ಹೋಗಬೇಕು? FIR ಕಾಪಿ ತೊಗೊಳಕ್ಕೆ ಸ್ಟೇಷನ್ಗೆ ಯಾಕೆ ಹೋಗಬೇಕು? ಅವ್ರಿಗೆ ಪ್ರೊವೈಡ್ ಮಾಡಬೇಕು ಇಮಿಡಿಯೇಟಾಗಿ. ಅಲ್ಲಿ ಆ ಪ್ರೊವೈಡ್ ಮಾಡುವಂಥ ಸಿಸ್ಟಮ್ ಇದ್ದರೂ ಯಾಕೆ ಅದು ಬಳಕೆ ಆಗ್ತಾ ಇಲ್ಲ? ಜೊತೆಗೆ ಅವ್ರು ಎಲ್ಲಿಗೆ ಅಂತ ಹೋಗಬೇಕು? ಮನೆಯಲ್ಲಿದ್ದವ್ರನ್ನೇ ಮನೆಯಲ್ಲಿ ಇರಬೇಡಿ ಅನ್ನುವಂಥ ಸ್ಥಿತಿ ಇರುವಾಗ, ಮನೆಯಲ್ಲಿರ್ತಕ್ಕಂಥ ಕುಟುಂಬದವರೇ ಮನೇಲಿ ಇರಬೇಡಿ, ದಯವಿಟ್ಟು ನೀವು ಮನೆಯಿಂದ ಹೊರಗಡೆ ಹೋಗಿ, ನಮಗೆ ಕಷ್ಟ ಆಗತ್ತೆ ಅನ್ನುವಂತಹ ಸ್ಥಿತಿಗಳನ್ನು ನಾವು ನೋಡಿದಾಗ ಕರಳು ಹಿಂಡಿ ಬರುತ್ತೆ. ಅವ್ರು ಎಲ್ಲಿಗೆ ಹೋಗಬೇಕು? ಯಾರ ಆಶ್ರಯವನ್ನು ಪಡಿಬೇಕು? ಇವತ್ತು ಸಮಾಜವೂ ಆಶ್ರಯವನ್ನು ಕೊಡಲ್ಲ, ಕುಟುಂಬವೂ ಆಶ್ರಯ ಕೊಡಲ್ಲ ಅಂದಾಗ ನೆಕ್ಸ್ಟ್ ಆಲ್ಟರ್ನೇಟ್ ಗೌರ್ಮೆಂಟೇ ಅವರ ತಾಯಿ, ಗೌರ್ಮೆಂಟೇ ಅವರಿಗೆ ಆಶ್ರಯಕ್ಕೆ ಬರಬೇಕು. 10,000 ಪರಿಹಾರ ಅಲ್ಲ, ಅದು ಪ್ರತಿ ತಿಂಗಳು ಕೊಡ್ತಕ್ಕಂಥ ಗೌರವಧನ, ವಿ ಕ್ಯಾನ್ ಕಾಲ್ ಇಟ್ ಪೆನ್ಷನ್. ಸೊ ಹಾಗಾಗಿ ಆ 10,000ದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ? ಹೋಗಲಿ, ಅವ್ರು ಏನಾದ್ರು ಒಂದು ಬಿಸ್ನೆಸ್ ಮಾಡಬೇಕು ಅಂತಾರೆ ಅಂತ ಹೇಳಿದ್ರೆ ಇದೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದ ಕಾರ್ಯಕ್ರಮ ಕೊಟ್ಟು ಮಾಡಿಸ್ಬೋದು. HIV ಪೇಷಂಟ್ಗಳು ಏನಿದ್ದಾರೆ ಆ ಹೆಣ್ಮಕ್ಳಿಗೆ ಹಣವನ್ನು ಕೊಟ್ಟು ಅವರು ವ್ಯಾಪಾರ ವ್ಯವಹಾರ ಮಾಡಲಿಕ್ಕೆ ಅವಕಾಶ ಇದೆ, ದೇವದಾಸಿಯರಿಗೆ ಅವಕಾಶ ಇದೆ. ಆದರೆ ಇವರಿಗೆ ನಾವು ಹಣ ಕೊಟ್ಟರೂ ಸಹ ಅವ್ರು ಹೊರಗಡೆ ಹೋಗಿ ಒಂದು ಸಣ್ಣದೊಂದು ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಯಾರು ಬರಲ್ಲ, ಅವ್ರನ್ನ ಯಾರು ಸೇರಲ್ಲ, ಅವ್ರು ಯಾರನ್ನು ಕೂಡ ಒಪ್ಕೊಳ್ಳೋಕೆ ತಯಾರಿಲ್ಲ. ಸಮಾಜ ಫಸ್ಟ್ ಒಪ್ಕೋಬೇಕಲ್ಲ, ಆ ಒಪ್ಕೊಳ್ಳೋಕೆ ತಯಾರಿಲ್ಲದೆ ಇರ್ತಕ್ಕಂಥ ವರ್ಜಿತವಾದಂತಹ ಒಂದು ಮಾನವ ಸಮುದಾಯದ ಗುಂಪಿನಲ್ಲಿರ್ತಕ್ಕಂತಹ ಒಂದು ಜೀವಗಳು. ಸೊ ಹಾಗಾಗಿ ಅವರಿಗೆ ಎಲ್ಲ ಫೆಸಿಲಿಟಿನ ಕೊಡೋದ್ರೆ ಅವ್ರಿಗೆ ಹೇಳ್ದಂಗೆ ಪರ್ಸೆಂಟೇಜ್ ಅವರಿಗೆ ದಾಳಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಆ್ಯಸಿಡ್ ಯಾವ ಪರ್ಸೆಂಟೇಜಲ್ಲಿ ಅವರ ಒಂದು ದೇಹಕ್ಕೆ ಹಾನಿಯಾಗಿದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಕೆಲವ್ರನ್ನಂತೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೆಲವು ಕೇಸಸ್ನ ಪಾಪ ಹುಡುಗಿ ಈಗಲೂ ಇದ್ದಾಳೆ, ನನ್ನ ಟಚಲ್ಲಿ ಈಗಲೂ ಇದ್ದಾಳೆ ಒಂದು ಹುಡುಗಿ.
ಪ್ಲಾಸ್ಟಿಕ್ ಸರ್ಜರಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮತ್ತು ಬೇರೆ ಬೇರೆ ಹಾಸ್ಪಿಟ್ಲಲ್ಲಿ ಮಾಡಿಸಿದ್ದು ಹೋಮ್ ಮಿನಿಸ್ಟರ್. ಅವಳು ಒಂದು ಕೆಲಸ ಕೇಳ್ಕೊಂಡು ಬಂದಿದ್ಲು ಮನೆ ಸಭಾಪತಿಗಳೇ. ನಾನು ಅಂಥ ಸಂದರ್ಭದಲ್ಲಿ ಪ್ರಯತ್ನ ಮಾಡಿದೆ. ಗೌರ್ಮೆಂಟ್ ಕೆಲಸ ತತ್ಕ್ಷಣಕ್ಕೆ ಆಗಲ್ಲ ಅಂದರೆ ಔಟ್ಸೋರ್ಸ್ಗಳಲ್ಲಿ ರಿಸರ್ವೇಷನ್ಸು ಇನ್ನೊಂದು ಮತ್ತೊಂದು ಅಂತ ಕೇಳ್ಪಟ್ಟಿದ್ದು. ಆ ರಿಸರ್ವೇಷನ್ ಕೊಡಿ, ಯಾವುದೇ ಕಾರಣಕ್ಕೂ ಕಡ್ಡಾಯವಾಗಿ ಔಟ್ಸೋರ್ಸಸ್ಸಲ್ಲಾದರೂ ಕೂಡ ಈ ಹೆಣ್ಮಕ್ಕಳನ್ನು ಕೆಲಸಕ್ಕೆ ತಗೊಳ್ಳೇಬೇಕು, ಕೆಲಸ ಕೊಡಲೇಬೇಕು ಅನ್ನುವಂತಹ ಪ್ರಿಫರೆನ್ಸಸ್ ಗೈಡ್ ಮಾಡಿ ಅವ್ರುಗಳಿಗೆ ಕೆಲಸ ಕೊಡೋವಂಥ ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಿ ಅಟ್ಲೀಸ್ಟ್ ಅವ್ರು ಬದುಕೊಳ್ಳೋಕೆ ಅವಕಾಶ ಆಗತ್ತೆ ಅಂತ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಶಿಕ್ಷೆ ಯಾರು ಈ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು ಅವರಿಗೆ ಶಿಕ್ಷೆ ಆಗ್ತಾ ಇಲ್ಲ, ಜೀವನ ಪರ್ಯಂತ ಶಿಕ್ಷೆ ಪಡುವಂತಹ ಶಾಪು ಏನು ಅಂತ ಗೊತ್ತಿಲ್ಲ. ಇದನ್ನು ಹೆಣ್ಮಕ್ಳು ಅನುಭವಿಸ್ಬೇಕಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಸೊ ಹಾಗಾಗಿ ಇನ್ನು ಬೇರೆ ಪ್ಲಾಸ್ಟಿಕ್ ಸರ್ಜರೀಸು ಇನ್ನೊಂದು ಮತ್ತೊಂದು ಪ್ರೈವೇಟಲ್ಲಿ ಸಿಗುವಂಥದ್ದು ಗೌರ್ಮೆಂಟಲ್ಲಿ ಇಲ್ಲ ಫೆಸಿಲಿಟೀಸ್ ಅಂದರೆ ಪ್ರೈವೇಟಲ್ಲಿ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರದ್ದೇ ಆದಂಥ ಒಂದು ನಿಧಿಯನ್ನು ಅವ್ರಿಗೆ ಎಷ್ಟೇ ಆಗಲಿ, ಸರ್ ನಾನು ಬೇಜಾರು ಮಾಡ್ಕೋಬೇಡಿ ಸದನ, ಈಗ ನಮ್ಗೆ ಯಾರಿಗಾದ್ರೂ ಏನಾದರೂ ಆದರೆ, ಮಂತ್ರಿಗಳಿಗೆ ಏನಾದರೂ ಆದರೆ, ಇನ್ನೊಂದಾದರೆ, ಎಕ್ಸ್ ಮಿನಿಸ್ಟರ್ಸ್ಗಾದರೆ, ಇನ್ನೊಬ್ರಿಗಾದರೆ, ಮತ್ತೊಬ್ರಿಗಾದರೆ, ಅದು 50 ಲಕ್ಷ ಆಗಲಿ, 10 ಲಕ್ಷ ಆಗಲಿ, ಕೋಟಿ ಆಗಲಿ, ಹೊರಗಡೆ ಕಳಿಸಿ ಕೂಡ ಅವ್ರಿಗೆ ಬಿಲ್ಗಳು ಪೇ ಮಾಡಿ ಅವ್ರುಗಳ ಚಿಕಿತ್ಸೆ ಕೊಡಿಸ್ತಕ್ಕಂಥ ವ್ಯವಸ್ಥೆ ಸರ್ಕಾರದಲ್ಲಿ ಇದೆ. ಅದು ನಾವು ನೋಡಿದ್ದೀವಿ. ಇವ್ರದ್ದೇ ಆದಂಥ ನಿಧಿಯನ್ನು ಯಾಕೆ ಸ್ಥಾಪನೆ ಮಾಡಬಾರ್ದು? ಒಂದಷ್ಟು ನಿಧಿಯನ್ನು ಸ್ಥಾಪನೆ ಮಾಡಿ ಪ್ರತಿಯೊಬ್ಬರಿಗೂ ಅಂಥ ಸಂದರ್ಭ ಬಂದಾಗ ಆ ನಿಧಿಯನ್ನು ಹಾಸ್ಪಿಟ್ಲಿಗೆ ಕಳಿಸ್ಕೊಡ್ತಕ್ಕಂಥದ್ದು ನೇರವಾಗಿ. ಮುಖ್ಯಮಂತ್ರಿ ಪರಿಹಾರ ನಿಧಿ ಇದೆ, ಸ್ಪೆಷಲ್ ಆಗಿ ಇದಕ್ಕೆ ಅಂತಲೇ ಕಟ್ಟಿಟ್ಟು ಅದರ ಮೂಲಕವಾಗಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗೆ, ಹಾಸ್ಪಿಟಲ್ಸ್ಗೆ ಕೊಟ್ಟರೆ ಅದು ಕೂಡ ಅವ್ರಿಗೆ ಸಹಾಯ ಆಗುತ್ತೆ. ಇದೇ ದೊಡ್ಡ ಅಮೌಂಟ್ ಆಗೋದಿಲ್ಲ. ಒಂದು 10 ಲಕ್ಷ, 20 ಲಕ್ಷ, 25 ಲಕ್ಷ ಆಗಲಿ, ಅವ್ರ ಮುಖ ಸುಂದರವಾಗಿ ಆದರೆ ಅಟ್ಲೀಸ್ಟ್ ಸೋಷಿಯಲಿ ಅಕ್ಸೆಪ್ಟ್ ಆಗ್ತಾರೆ, ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ, ಎಲ್ಲಾದರೂ ಹೋಗಿ ದುಡ್ಕೊಂಡು ತಿನ್ನೋಕೆ ಅನುಕೂಲ ಆಗತ್ತೆ. ಸೊ ಹಾಗಾಗಿ ಇಂಥ ಕಾರ್ಯಕ್ರಮಗಳನ್ನು ಇವತ್ತೊಂದು ದಿವಸಕ್ಕೆ ಅನಿವಾರ್ಯವಾಗಿ ಕೊಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಸಹ ಶಿವಕುಮಾರ್ ತಂದಿರತಕ್ಕಂತಹ ಪ್ರಸ್ತಾವನೆಗೆ ಬೆಂಬಲಿಸ್ತಾ ನಾನು ಸರ್ಕಾರವನ್ನು ವಿನಂತಿ ಮಾಡ್ತೇನೆ. ಆ ಹಿಂದೆ ಏನು ವಿಶೇಷ ಘಟಕದಲ್ಲಿ ಪೊಲೀಸ್ನವ್ರು ಅಲ್ಲೇ ಬಂದು ಹೇಳಿಕೆಗಳನ್ನು ತಗೊಳ್ಳೋದು, ರೆಕಾರ್ಡ್ ಮಾಡ್ಕೊಳ್ಳೋದು ಇತ್ತು, ಅದನ್ನು ಈಗಲೂ ಮಾಡಿಸ್ಬೇಕು. ಬಹುಶಃ ಇರಬಹುದೇನೋ, ಆದರೆ ಯಾಕೆ ಅದು ಬಳಕೆ ಆಗ್ತಿಲ್ಲ? ಒಂದು ವೇಳೆ ಹೇಳಿಕೆ ತಗೋಬೋದು, FIRಗೆಲ್ಲ ಯಾಕೆ ಹೋಗಬೇಕು? ಇಮಿಡಿಯೇಟ್ FIRಗಳು ಅವ್ರಿಗೆ ಕಾಪಿಗಳು ಸಿಗೋ ಹಾಗೆ ಮಾಡೋವಂಥದ್ದು. ಆಮೇಲೆ ಶಿಕ್ಷಿತರಿಗೆ ಶಿಕ್ಷೆಗೆ ಒಳಪಡಬೇಕಾದಂಥ ವ್ಯಕ್ತಿಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಅವ್ರು ತಪ್ಪಿಸ್ಕೊಳ್ಳಿಕ್ಕೆ ಆಗಲೇಬಾರ್ದು ಅಂತಹ ಒಂದು ವ್ಯವಸ್ಥೆಯನ್ನು, ಕಾನೂನುಗಳನ್ನು ಕಾನೂನು ಗಟ್ಟಿಯಾಗಿದೆ, ಆದರೆ ಪೊಲೀಸ್ನವ್ರು ಮಾಡಬೇಕಾಗಿದೆ ಅವನನ್ನು ಸಿಗಿಸುವಂಥ ಕೆಲಸ. ಆ ಚಾರ್ಜ್ ಶೀಟ್ಗಳಾಗುವಂಥ ಸಂದರ್ಭದಲ್ಲಿ ಮನೆ ಸಭಾಪತಿಗಳೇ, ಸಾಕ್ಷಿಗಳು ನಾಶ ಆಗದೆ, ಅದು ಡೀಲ ಆಗದೆ, ಅದನ್ನು ಗಟ್ಟಿಯಾಗಿ ಮಾಡಿದ್ರೆ ಅವ್ರುಗಳಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತಕ್ಕಂಥ ನಂಬಿಕೆ ನನಗಿದೆ. ದಯಮಾಡಿ ಕಾನೂನುಗಳ ಮೇಲೆ, ಸಂವಿಧಾನದ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ. ಅದು ಹೌದು, ಅದು ಸತ್ಯ, ಅದಕ್ಕೆ ಬೆಲೆ ಇದೆ ಅನ್ನೋದಾದರೆ ಅಂಥವ್ರಿಗೆ ಶಿಕ್ಷೆಗಳಾಗಬೇಕು. ಶಿಕ್ಷೆಯ ಪ್ರಮಾಣ ಕೂಡ ಬಹಳ ಕಡಿಮೆ ಇದೆ. ಆದ್ದರಿಂದ ನಾನು ಸರ್ಕಾರದಲ್ಲಿ ವಿನಂತಿ ಮಾಡ್ತೇನೆ, ಈ ರೀತಿ ಅವರಿಗೆ ದೊಡ್ಡ ರೀತಿಯಲ್ಲಿ ಸಹಾಯಕ್ಕೆ ಸರ್ಕಾರ ಬರಬೇಕು ಅಂತ ಒತ್ತಾಯವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.